ಪಿಣರಾಯಿ ವಿಜಯನ್ ಅವರ ಈ ಮಾತಿದೆಯಲ್ಲ, ಇದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ನಾರಾಯಣ ಗುರುಗಳು, ಅಂಬೇಡ್ಕರ್ ಇವರೆಲ್ಲರೂ RSSನ ಪ್ರಾತಸ್ಮರಣೀಯರಲ್ಲಿ ಒಬ್ರು. ಅಂಬೇಡ್ಕರ್ ಯಾವತ್ತೂ RSS ವಿರೋಧಿ ಅಲ್ಲ, RSS ಯಾವತ್ತೂ ಅಂಬೇಡ್ಕರ್ ವಿರೋಧಿ ಅಲ್ಲ. ನಾರಾಯಣ ಗುರುಗಳ ಬೆಂಬಲಿಗರು RSS ಅನ್ನ ವಿರೋಧಿಸಬೇಕು ಅನ್ನುವಂಥ ಫಾಲ್ಸ್ ನರೇಟಿವ್ ಅನ್ನ ಸೃಷ್ಟಿ ಮಾಡಲಾಯಿತು. ಹಿಂದೂ ಸಮಾಜದ ತಪ್ಪುಗಳನ್ನ ತಿದ್ದಿದವರೆಲ್ಲರೂ ಕೂಡ RSSನ ಪ್ರಾತಸ್ಮರಣೀಯರು. PL ಸಂತೋಷ್ ಕಾರ್ಯಕ್ರಮವೊಂದರಲ್ಲಿ ಮಾತಾಡಬೇಕಾದ್ರೆ RSSನ ಪ್ರಾತಸ್ಮರಣೆಯನ್ನ ಇವರು ಉದಾಹರಣೆಯನ್ನಾಗಿ ತಗೊಳ್ತಾರೆ. ಅವರು ಏನ್ ಹೇಳಿದ್ರು ಅದನ್ನ ನೀವು ಒಮ್ಮೆ ಕೇಳಿಸ್ಕೊಂಡು ಬನ್ನಿ. ಸುಭಾಷ ಪ್ರಣವಾನಂದ ಕ್ರಾಂತಿವೀರೋ ವಿನಾಯಕ ಠಕ್ಕರೋ ಭೀಮರಾವಶ್ಚ ಫುಲೆ ನಾರಾಯಣೋ ಗುರು. ಸುಭಾಷ ಪ್ರಣವಾನಂದ ಕ್ರಾಂತಿವೀರೋ ವಿನಾಯಕ ಠಕ್ಕರೋ ಭೀಮರಾವಶ್ಚ ಫುಲೆ ನಾರಾಯಣೋ ಗುರು. ನೇತಾಜಿ ಸುಭಾಷ್ ಚಂದ್ರ ಬೋಸ್, ಸ್ವಾಮಿ ಪ್ರಣವಾನಂದ, ಮಹಾಕ್ರಾಂತಿಕಾರಿ ವಿನಾಯಕ ದಾಮೋದರ ಸಾವರ್ಕರ್, ಠಕ್ಕರ್ ಬಪ್ಪ, ಭೀಮರಾವ್ ಅಂಬೇಡ್ಕರ್, ಮಹಾತ್ಮ ಜ್ಯೋತಿಬಾ ಫುಲೆ, ನಾರಾಯಣ ಗುರು. ಇಂತಹ ಮಹಾನ್ ವ್ಯಕ್ತಿಗಳನ್ನ RSSನ ಶಾಖೆಯಲ್ಲಿ ಪ್ರತಿನಿತ್ಯ ಸ್ಮರಿಸಲಾಗುತ್ತೆ. ನೂರಾರು ಮಹಾಮಹಿಮರ ಜೊತೆ ಪ್ರತಿನಿತ್ಯ RSS ಶಾಖೆಯಲ್ಲಿ ಈ ಮಹಾಮಹಿಮರನ್ನು ಕೂಡ ಸ್ಮರಿಸಲಾಗುತ್ತೆ. RSS ಹಿಂದೂ ವಿರೋಧಿ, ಅಂಬೇಡ್ಕರ್ ವಿಚಾರಧಾರೆಯ ವಿರೋಧಿ ಅಂತ ಹೇಳುವವರಿಗೆ BL ಸಂತೋಷ್ ಅವರು ಈ ರೀತಿಯಾಗಿ ಆ ಕಾರ್ಯಕ್ರಮದಲ್ಲಿ ಉತ್ತರವನ್ನ ಕೊಟ್ರು. RSSಗೆ 100 ವರ್ಷ ತುಂಬುತ್ತಾ ಇರುವಂತಹ ಈ ಸಂದರ್ಭದಲ್ಲಿ RSSನ ಶಾಖೆಯಲ್ಲಿ ದಿನಾನಿತ್ಯ ಸ್ಮರಿಸುವಂತಹ ಪ್ರಾತಸ್ಮರಣೆಯ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳೋದಕ್ಕಾಗಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. RSSನ ಪ್ರಾತಸ್ಮರಣೆಯ ಒಂದು ಭಾಗವನ್ನ BL ಸಂತೋಷ್ ಅವರು ಕಾರ್ಯಕ್ರಮದಲ್ಲಿ ಎಲ್ಲರ ಮುಂದೆ ಹೇಳೋದಕ್ಕೆ ಒಂದು ಕಾರಣ ಇತ್ತು. ಅಂಬೇಡ್ಕರ್ RSS ವಿರೋಧಿ ಅಂತ ಸ್ವಾತಂತ್ರ್ಯ ಬಂದಾಗಿನಿಂದ ಹೇಳ್ಕೊಂಡೇ ಬಂದಿದ್ದಾರೆ. ಇದನ್ನ ಮಕ್ಕಳ ಮನಸ್ಸಿನಲ್ಲಿ ತುಂಬುತ್ತಾನೆ ಬಂದಿದ್ದಾರೆ. ಆದ್ರೆ ಅಂಬೇಡ್ಕರ್ ರಂತಹ ಮಹಾನ್ ವ್ಯಕ್ತಿ RSSನ ಪ್ರಾತಸ್ಮರಣೀಯರಲ್ಲಿ ಒಬ್ಬರು ಅನ್ನೋ ವಿಷಯವನ್ನ, ಈ ನರೇಟಿವ್ ಅನ್ನ ಸೃಷ್ಟಿ ಮಾಡ್ತಿದ್ದಾರಲ್ಲ ಅಂಬೇಡ್ಕರ್ ಅವರು RSS ವಿರೋಧಿ ಅಂತ, ಅಂಥವರಿಗೆ ಯಾರೂ ಹೇಳಲೇ ಇಲ್ಲ. ಅಷ್ಟೇ ಅಲ್ಲ, ಅಂಬೇಡ್ಕರ್ ಅವರು RSSನಲ್ಲಿ ಯಾವುದೇ ರೀತಿಯ ಜಾತಿಯ ಲವಲೇಶವೂ ಕಾಣದೇ ಇದ್ದಿದ್ದಕ್ಕೆ ಶಭಾಸ್ ಅಂತ ಹೇಳ್ಬಿಟ್ಟು ಹೋಗಿದ್ರು. ಇದೆಲ್ಲ ಸುಳ್ಳು ಅಂತ ಹೇಳುವ ಪ್ರಯತ್ನವನ್ನ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಮಾಡ್ತಾನೆ ಇದ್ದಾರೆ. ಸಂಘ ಹೇಳುವ ಎಷ್ಟೋ ವಿಚಾರಗಳನ್ನ ಅಂಬೇಡ್ಕರ್ ಹೇಳಿದ್ರು. RSS ವ್ಯಕ್ತಪಡಿಸುವಂತಹ ಅಭಿಪ್ರಾಯವನ್ನ ಅಂಬೇಡ್ಕರ್ ರವರು ವ್ಯಕ್ತಪಡಿಸಿದ್ರು. ದೇಶ ವಿಭಜನೆಯ ವಿಷಯದಲ್ಲಿ, ಮುಸ್ಲಿಮರ ಮನಸ್ಥಿತಿಯ ವಿಚಾರದಲ್ಲಿ ಅಂಬೇಡ್ಕರ್ ಅವರು ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯವನ್ನು ಕೂಡ ಮುಚ್ಚಿಡುವಂತಹ ಪ್ರಯತ್ನವನ್ನ ಪಡ್ತಾನೇ ಬಂದ್ರು. ಯಾರು ಏನೇ ಹೇಳಿ, ಅಂಬೇಡ್ಕರ್ ಅವರು ಈಗಲೂ ಕೂಡ RSSನ ಪ್ರಾತಸ್ಮರಣೀಯರಲ್ಲಿ ಒಬ್ರು ಅಂತ ಪ್ರಾತಸ್ಮರಣೆನೇ ಹೇಳುತ್ತೆ. ಈ ಶ್ಲೋಕದಲ್ಲಿ ಬರುವ ಮತ್ತೊಬ್ಬ ಮಹಾನ್ ವ್ಯಕ್ತಿ ನಾರಾಯಣ ಗುರುಗಳು. ನಾರಾಯಣ ಗುರುಗಳು ಅಷ್ಟೇ ದಲಿತರ ಪರವಾಗಿ ಧ್ವನಿ ಎತ್ತಿದ್ರು. ಹಿಂದೂ ಸಮಾಜದಲ್ಲಿರುವಂತಹ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿದ್ರು. ಹಿಂದೂ ಸಮಾಜದಲ್ಲಿ ಸಮಾನತೆಯನ್ನ ತರೋದಕ್ಕಾಗಿ ಪ್ರಯತ್ನ ಪಟ್ರು. ಹಾಗೂ ನಾರಾಯಣ ಗುರುಗಳ ಬೆಂಬಲಿಗರು ಸಂಘವನ್ನ ವಿರೋಧಿಸಬೇಕು ಅನ್ನುವ ಫಾಲ್ಸ್ ನರೇಟಿವ್ ಅನ್ನ ಸೃಷ್ಟಿ ಮಾಡಲಾಯಿತು. ಆದ್ರೆ ವಾಸ್ತವವಾಗಿ ನಾರಾಯಣ ಗುರುಗಳು ಅಪೇಕ್ಷಿಸಿದಂತೆ ಹಿಂದೂ ಸಮಾಜದಲ್ಲಿ ಸಮಾನತೆಯನ್ನ ತರುವುದಕ್ಕಾಗಿ RSS ಇವತ್ತಿಗೂ ಕೂಡ ಪ್ರಯತ್ನ ಪಡ್ತಾನೆ ಇದೆ. ಅದರ ಪರವಾಗಿ, ಅದರ ಸಲುವಾಗಿ ಕೆಲಸವನ್ನ ಮಾಡ್ತಾನೆ ಇದೆ. ಕೇರಳದ CM ಪಿಣರಾಯಿ ವಿಜಯನ್ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಅಂತ ಹೇಳಿದ್ದಂತಹ ನಾರಾಯಣ ಗುರುಗಳು ಸನಾತನ ಧರ್ಮದ ವಕ್ತಾರರಾಗಲಿ, ಸನಾತನ ಧರ್ಮದ ಸುಧಾರಕರಾಗಲಿ ಅಲ್ಲ ಅಂತ ಹೇಳಿದ್ದಾರೆ. ನಾರಾಯಣ ಗುರುಗಳ ಬೆಂಬಲಿಗರು ಇನ್ನಾದ್ರೂ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಪಿಣರಾಯಿ ವಿಜಯನ್ ಅವರ ಈ ಮಾತಿದೆಯಲ್ಲ, ಇದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಕೇರಳದಲ್ಲಿ ಕಳೆದ ಚುನಾವಣೆಯಲ್ಲಿ ಯಾವಾಗ ನಾರಾಯಣ ಗುರುಗಳ ಬೆಂಬಲಿಗರು ಕಮ್ಯುನಿಸ್ಟ್ ಪಕ್ಷದಿಂದ ದೂರ ಹೋಗ್ತಾ ಇದ್ದಾರೆ ಅನ್ನುವಂಥ ಒಂದು ವಿಷಯ ಪಿಣರಾಯಿ ವಿಜಯನ್ ಅವರಿಗೆ ಗೊತ್ತಾಯಿತು, ಅದಕ್ಕಾಗಿ ಅವರು ಈಗ ನಾರಾಯಣ ಗುರುಗಳ ಬೆಂಬಲಿಗರನ್ನ ತನ್ನತ್ತ ಸೆಳೆಯೋದಕ್ಕಾಗಿ ಈ ರೀತಿಯಾಗಿ ಮಾತಾಡ್ತಿದ್ದಾರೆ. ಆದ್ರೆ ವಾಸ್ತವವಾಗಿ ನಾರಾಯಣ ಗುರುಗಳು ಮಾಡಿದ್ದ ಒಂದು ಕೆಲಸವನ್ನ ಸಂಘ ವಿರೋಧಿಸಿತ್ತ? ಇಲ್ಲ ಅನ್ನೋದಕ್ಕೆ ಸಂಘದಲ್ಲಿ ಮಾಡುವಂತಹ ಪ್ರಾತಸ್ಮರಣೆನೇ ಒಂದು ದೊಡ್ಡ ಉದಾಹರಣೆ. ಹಾಗಾಗಿ RSSನ ಪ್ರಾತಸ್ಮರಣೀಯರಲ್ಲಿ ನಾರಾಯಣ ಗುರುಗಳೂ ಒಬ್ರು. ಇನ್ನು RSSನ ಪ್ರಾತಸ್ಮರಣೆಯ ಶ್ಲೋಕದಲ್ಲಿ ಬರುವಂತಹ ಮತ್ತೊಂದು ಹೆಸರು ಜ್ಯೋತಿಬಾ ಫುಲೆ. ಮಹಾರಾಷ್ಟ್ರದಲ್ಲಿ ದಲಿತರ ಪರವಾಗಿ ಧ್ವನಿ ಎತ್ತಿದಂತವರು ಈ ಜ್ಯೋತಿಬಾ ಫುಲೆ. ಇವರು ಹಿಂದೂ ಧರ್ಮದ ವಿರೋಧಿ, RSS ಇವರನ್ನ ವಿರೋಧಿಸುತ್ತೆ ಅನ್ನುವಂಥ ಫಾಲ್ಸ್ ನರೇಟಿವ್ ಸೃಷ್ಟಿಯಾಗ್ತಾನೆ ಬಂದಿದೆ. ನಾನು ಯಾಕೆ ಇಷ್ಟೆಲ್ಲಾ ವಿಚಾರಗಳನ್ನ ಹೇಳಬೇಕಾಯ್ತು ಅಂದ್ರೆ, ಹಿಂದೂ ಸಮಾಜದಲ್ಲಿರುವಂತಹ ತಪ್ಪುಗಳನ್ನೆಲ್ಲ ತಿದ್ದಿ ಸರಿಪಡಿಸುವಂತಹ ಪ್ರಯತ್ನವನ್ನ ಯಾರೆಲ್ಲ ಮಾಡಿದ್ರು ಅವರನ್ನೆಲ್ಲ ಹಿಂದೂ ವಿರೋಧಿಗಳು, RSSನ ವಿರೋಧಿಗಳು ಅಂತ ಯಾರೆಲ್ಲ ಹೇಳ್ತಾ ಇದ್ದಾರಲ್ವಾ, ಅದೆಲ್ಲ ಸುಳ್ಳು. ಅವರೆಲ್ಲರೂ ಸಹ ಹಿಂದೂ ಧರ್ಮದ ಸುಧಾರಕರು ಅನ್ನುವಂತಹ ಭಾವನೆಯನ್ನಿಟ್ಟು, ಅವರ ಮೇಲೆ ಗೌರವವನ್ನಿಟ್ಟು ಪ್ರತಿನಿತ್ಯ ಪ್ರಾತಸ್ಮರಣೆಯಲ್ಲಿ RSS ಅವರನ್ನ ಗೌರವಿಸುತ್ತೆ.
ಹಾಗಾಗಿ ಈ ಎಲ್ಲಾ ವಿಚಾರಗಳನ್ನ ನಾನು ನಿಮ್ ಮುಂದೆ ಹೇಳ್ಬೇಕಾಯ್ತು. RSS ನ ಪ್ರಾತಸ್ಮರಣೆಯಲ್ಲಿ ಇಷ್ಟೇ ವಿಚಾರಗಳಿರೋದಲ್ಲ, ಇನ್ನೂ ಸಾಕಷ್ಟು ಹೆಸರುಗಳಿವೆ, ಸಾಕಷ್ಟು ವಿಚಾರಗಳಿವೆ. ಜೈನಾಗಮಾಸ್ ತ್ರಿಪಿಟಕ ಗುರು ಗ್ರಂಥ ಸತತಂ ಗಿರಾಹ ಏಷ ಜ್ಞಾನ ನಿಧಿ ಶ್ರೇಷ್ಠ ಶ್ರದ್ಧೇಯೋ ಹೃದಯ ಸರ್ವದಾಹ. RSS ಪ್ರತಿನಿತ್ಯ ಪ್ರಾತಸ್ಮರಣೆಯಲ್ಲಿ ಜೈನ ಧರ್ಮದ ಆಗಮಗಳನ್ನ, ಬೌದ್ಧ ಧರ್ಮದ ತ್ರಿಪಿಟಕಗಳನ್ನ, ಗುರು ಗ್ರಂಥ ಸಾಹಿಬನ್ನ ಇದೆಲ್ಲವನ್ನ ಗೌರವಿಸುತ್ತೆ. ಅಂದ್ರೆ ಭಾರತೀಯ ಸಮಾಜವೆಲ್ಲವೂ ಹಿಂದುವೆ, ಅದು ಜೈನ ಆಗಿರ್ಲಿ, ಬೌದ್ಧ ಆಗಿರ್ಲಿ, ಸಿಖ್ ಧರ್ಮ ಆಗಿರ್ಲಿ, ಈ ಎಲ್ಲಾ ಧರ್ಮಗಳು ಒಂದೇ ತಳಹದಿಯ ಮೇಲೆ ನಿಂತಿದೆ ಅನ್ನುವಂಥದ್ದು RSS ನ ವಾದ. ಇವೆಲ್ಲವೂ ಕೂಡ ನಮ್ಮದೇ ಅನ್ನುವಂತಹ ಭಾವನೆ RSS ನಲ್ಲಿದೆ. ಹಾಗಾಗಿ RSS ಕೋಮುವಾದಿ ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. RSS ನ ಪ್ರಾತಸ್ಮರಣೆಯಲ್ಲಿ ಇನ್ನೊಂದು ಶ್ಲೋಕ ಇದೆ. ದೇವಲೋ ರವಿದಾಸಶ್ಚ ಕಬಿರೋ ಗುರು ನಾನಕಃ ನಾರಸಿ ತುಳಸಿದಾಸೋ ದಶಮೇಶೋ ದೃಢವ್ರತಃ. ಇವರೆಲ್ಲರನ್ನೂ RSS ನ ಪ್ರಾತಸ್ಮರಣೆಯಲ್ಲಿ ಸ್ಮರಿಸ್ತಾರೆ. ಇದಲ್ಲದೆ RSS ನ ಪ್ರಾತಸ್ಮರಣೆಯಲ್ಲಿ ಭಾರತದ ಮಹಾನ್ ವ್ಯಕ್ತಿಗಳು, ಭಾರತದ ಪುರಾಣ ಪುರುಷರು, ಭಾರತದ ಇತಿಹಾಸ ಪುರುಷರು, ಭಾರತದಲ್ಲಿ ಹರಿಯುವ ನದಿಗಳು, ಪರ್ವತಗಳು ಇವೆಲ್ಲವನ್ನ ಕೂಡ ಗೌರವದಿಂದ ನೋಡಬೇಕು ಅಂತ RSS ನ ಪ್ರಾತಸ್ಮರಣೆಯಲ್ಲಿ ಹೇಳ್ತಾರೆ. ಹಾಗಾಗಿ RSS ಯಾವತ್ತಿಗೂ ಕೋಮುವಾದಿಯಲ್ಲ. ಇದು ವಿಶಾಲ ತಳಹದಿಯ ಮೇಲೆ ನಿಂತಿರುವಂತಹ ಸಾಮಾಜಿಕ ಸಂಘಟನೆ ಅನ್ನುವಂಥದ್ದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ನಮಸ್ತೆ.